ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮ್ಮ ಜೊತೆ ನಾನು ಇನ್ನೊಂದು ಚಿಕನ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೇನೆ. ಇವತ್ತು ನಾನು ಮಾಡುವಂಥ ರೆಸಿಪಿ ದೊಡ್ಡವರಿಗೂ ಕೂಡ ತುಂಬ ಇಷ್ಟ, ಮತ್ತು ವಯಸ್ಸಾದವರಿಗೂ ಕೂಡ ಈ ರೆಸಿಪಿ ಅಂದರೆ ತುಂಬ ಇಷ್ಟ. ಮತ್ತು ಮಕ್ಕಳಿಗೆ ಹೇಳಲಿಕ್ಕೆ ಇಲ್ಲ, ಅವರ ಫೇವ್ರೆಟ್ ರೆಸಿಪಿ ಚಿಕನ್ ಪಾಸ್ತಾ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ. ಅದನ್ನು ಯಾವ ರೀತಿ ಕೆಫೆ ಸ್ಟೈಲಲ್ಲಿ ಮಾಡಿದ್ದೀನಿ ಅಂತ ತೋರಿಸ್ತೇನೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡುವ. ಮೊದಲು ನಾವು ಪಾಸ್ತಾನ ಬೇಯಲಿಕ್ಕೆ ಇಡಬೇಕು. ಅದಕ್ಕೋಸ್ಕರ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರು, ಸ್ವಲ್ಪ ಉಪ್ಪು ಮತ್ತು ವೆಜಿಟೇಬಲ್ ಆಯಿಲ್ ಒಂದು 3 ಟೇಬಲ್ ಸ್ಪೂನ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನುಂಟಲ್ಲ ಬಾಯ್ಲ್ ಆಗಲಿಕ್ಕೆ ನಾವು ಬಿಡಬೇಕು. ನೆಕ್ಸ್ಟ್ ನೀರೆಲ್ಲ ಬಾಯ್ಲ್ ಆದ ನಂತರ ಪಾಸ್ತಾ ನಾವಿಲ್ಲಿ ಯೂಸ್ ಮಾಡಬೇಕು. ನೀವು ಟಿಫಿನ್ಗೆ ಪಾಸ್ತಾ ಮಾಡಿ ಕೊಡೋದಾದರೆ ಮಕ್ಕಳಿಗೆ ಪೆನ್ನೆ ಪಾಸ್ತಾ ಅಂತ ಬರ್ತದೆ, ಇದನ್ನೇ ಯೂಸ್ ಮಾಡಿ. ಇದು ನಿಮಗೆ ಜಾಸ್ತಿ ಬೆಂದರೂ ಕೂಡ ಪುಡಿ ಥರ ಆಗೋದು ಆ ಥರ ಏನು ಪ್ರಾಬ್ಲಮ್ ಬರೋದಿಲ್ಲ. ಪಾಸ್ತಾ ಒಂದು ಸೈಡಲ್ಲಿ ಬೇಯ್ತಾ ಇರುವಾಗ ಚಿಕನ್ ಮ್ಯಾರಿನೇಷನ್ ಮಾಡುವ. ಒಂದು ಬೌಲಲ್ಲಿ ಒಂದು ಚಿಕನಲ್ಲಿ ಎಷ್ಟು ಬೋನ್ಲೆಸ್ ಪೀಸ್ ಬರ್ತದೆ ಆ ಚಿಕನ್ ಪೀಸಸ್ ಎಲ್ಲ ನಾನು ಯೂಸ್ ಮಾಡಿದ್ದೇನೆ, ಸಣ್ಣದಾಗಿ ಕಟ್ ಮಾಡಿ. ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೀ ಸ್ಪೂನ್ ಇಷ್ಟನ್ನು ಸೇರಿಸ್ಬಿಟ್ಟು ಚಿಕನನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಟಲ್ಲ ಒಂದು ಸೈಡಲ್ಲಿ ಇಟ್ಟು ಬಿಡುವ. ಈಗ ಪಾಸ್ತಾ 15 ಮಿನಿಟ್ಸ್ ಆಗಿದೆ, ಪರ್ಫೆಕ್ಟಾಗಿ ಬೆಂದು ಬಂದಿದೆ. ಜಾಸ್ತಿ ಬೆಂದರೆ ಉಂಟಲ್ಲ ಟಿಫಿನಲ್ಲಿ ಎಲ್ಲ ಮಕ್ಕಳಿಗೆ ಉಂಟಲ್ಲ ಮುದ್ದೆ ಥರ ಆಗ್ತದೆ. ಅದಕ್ಕೋಸ್ಕರ 15 ಮಿನಿಟ್ಸ್ ಮಾತ್ರ ಈ ಪಾಸ್ತಾನ ನಾವು ಬೇಯಿಸಿದರೆ ಸಾಕು. ಈಗ ಅದನ್ನು ನಾನು ಒಂದು ಪಾತ್ರೆಯಲ್ಲಿ ಹಾಕಿ ನೀರೆಲ್ಲ ಹೋಗಲಿಕ್ಕೆ ಇಡ್ತೇನೆ. ನೆಕ್ಸ್ಟ್ ಇಲ್ಲಿ ಅದೇ ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನ್ ಬಟರ್, 2 ಟೇಬಲ್ ಸ್ಪೂನ್ ವೆಜಿಟೇಬಲ್ ಆಯಿಲ್. ಬಟರ್ ಇಲ್ಲದಿದ್ದರೆ ಅದರ ಬದಲು ನೀವು ತುಪ್ಪ ಕೂಡ ಯೂಸ್ ಮಾಡ್ಬೋದು. ಒಂದು ಫುಲ್ ಗಾರ್ಲಿಕ್ ಸಣ್ಣದಾಗಿ ಕಟ್ ಮಾಡಿ ನಾನು ಯೂಸ್ ಮಾಡ್ತಾ ಇದ್ದೇನೆ. ಗಾರ್ಲಿಕ್ ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಮ್ಯಾರಿನೇಷನ್ ಮಾಡಿದ ಚಿಕನ್ ಉಂಟಲ್ಲ ಅದನ್ನು ನಾವು ಸೇರಿಸಿಬಿಟ್ಟು 5 ನಿಮಿಷ ಹೈ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಚಿಕನಿಗ ಫುಲ್ ಕಲರೆಲ್ಲ ಚೇಂಜ್ ಆಗಿದೆ. ಈ ಟೈಮಲ್ಲಿ ಒಂದು ಬೌಲ್ ನಾನು ಮಶ್ರೂಮ್ ಕೂಡ ಹಾಕ್ತಾ ಇದ್ದೇನೆ. ನಿಮಗೆ ಇದಕ್ಕೆ ಪನ್ನೀರ್ ಯೂಸ್ ಮಾಡ್ಬೋದು, ಗ್ರೀನ್ ಪೀಸ್ ಬೇಕಾದರೂ ಯೂಸ್ ಮಾಡ್ಬೋದು. ಮಶ್ರೂಮ್ ಹಾಕಿಬಿಟ್ಟು 5 ನಿಮಿಷ ಹೈ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಆವಾಗ ಚಿಕನ್ ಕೂಡ ಬೇಯುತ್ತೆ, ಮಶ್ರೂಮ್ ಕೂಡ ಬೇಯುತ್ತೆ. ಈಗ 10 ಮಿನಿಟ್ಸ್ ಆಗಿದೆ ಮಶ್ರೂಮ್ ಮತ್ತು ಚಿಕನ್ ಫ್ರೈ ಮಾಡಿ. ಆಮೇಲೆ ಇದಕ್ಕೆ ಆನಿಯನ್ 2 ಕ್ಯೂಬ್ ಥರ ಕಟ್ ಮಾಡಿ ಹಾಕಬೇಕು. ಹೈ ಫ್ಲೇಮಲ್ಲೇ ಇರಲಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಫ್ರೈ ಮಾಡುವಾಗ. ಮತ್ತು ನಾನಿಲ್ಲಿ ಯೆಲ್ಲೋ ಕಲರ್ ಮತ್ತು ರೆಡ್ ಕಲರ್ ಕ್ಯಾಪ್ಸಿಕಮ್ ಕ್ಯೂಬ್ ಮಾಡಿ ಹಾಕಿದ್ದೇನೆ. ರೆಡ್ ಮತ್ತು ಯೆಲ್ಲೋ ಕ್ಯಾಪ್ಸಿಕಮ್ ಇಲ್ಲದಿದ್ದರೆ ಗ್ರೀನ್ ಕಲರ್ ಕ್ಯಾಪ್ಸಿಕಮ್ ಆದರೂ ಯೂಸ್ ಮಾಡಿ. ಕಲರ್ಫುಲ್ ಕಾಣಲಿಕ್ಕೋಸ್ಕರ ಉಂಟಲ್ಲ ಯೆಲ್ಲೋ ಕಲರ್ ರೆಡ್ ಕಲರೆಲ್ಲ ಕ್ಯಾಪ್ಸಿಕಮ್ ಹಾಕಿದರೆ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣ್ತದೆ, ಮತ್ತು ಪೆರಿ ಪೆರಿ ಫ್ಲೇವರ್ ನಿಮಗೆ ಬರ್ತದೆ ಪಾಸ್ತಾದಲ್ಲಿ. ಮತ್ತು ಇಲ್ಲಿ ನನ್ನ ಹತ್ರ ಪಾಸ್ತಾ ಮಿಕ್ಸ್ ಇತ್ತು, ಅದನ್ನೇ ನಾನು ಯೂಸ್ ಮಾಡಿದ್ದು. ಪಾಸ್ತಾ ಮಿಕ್ಸ್ ಇಲ್ಲದಿದ್ದರೆ ಅದರ ಬದಲು 2 ಟೇಬಲ್ ಸ್ಪೂನ್ ಒರಿಗ್ಯಾನೋ, 2 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕಿದರೆ ಸಾಕು, ಬೇರೆ ಏನು ಬೇಕಂತ ಇಲ್ಲ. ಚಿಲ್ಲಿ ಫ್ಲೇಕ್ಸ್ ಕೂಡ ನಾನು ಹಾಕಿದ್ದೇನೆ 1 ಟೇಬಲ್ ಸ್ಪೂನ್. ಎಲ್ಲವನ್ನು ಹಾಕಿಬಿಟ್ಟು 10 ನಿಮಿಷ ಹೈ ಫ್ಲೇಮಲ್ಲಿ ಫ್ರೈ ಮಾಡಿ. ಆಮೇಲೆ 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು. 1 ಪ್ಯಾಕೆಟ್ ಪಾಸ್ತಾ ನೀವು ಮಾಡೋದಾದರೆ 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, ಅರ್ಧ ಲೀಟರ್ ಹಾಲು ಸಾಕಾಗ್ತದೆ. ನಿಮಗೆ ಜಾಸ್ತಿ ಕ್ರೀಮಿ ಥರ ಎಲ್ಲ ಬೇಕಂತ ಅಂದರೆ ಸ್ವಲ್ಪ ಹಾಲು ಜಾಸ್ತಿ ಸೇರಿಸ್ಬೋದು, ಪ್ರಾಬ್ಲಮ್ ಏನಿಲ್ಲ. ನಾನಿಲ್ಲಿ ಅರ್ಧ ಲೀಟರ್ ಹಾಲು ಮತ್ತು ಸ್ವಲ್ಪ ನೀರು ಕೂಡ ಸೇರಿಸಿದ್ದೇನೆ. ಈಗ ಮೈದಾ ಹಿಟ್ಟೆಲ್ಲ ಸ್ವಲ್ಪ ಥಿಕ್ನೆಸ್ ಬರಬೇಕಲ್ಲ, ಇದನ್ನು ಹೈ ಫ್ಲೇಮಲ್ಲೇ ಇಟ್ಟು ನಾವು ಮಿಕ್ಸ್ ಮಾಡಬೇಕು. 4 ಚೀಸ್ ಸ್ಲೈಸ್ ಹಾಕ್ತಾ ಇದ್ದೇನೆ. ಚೀಸ್ ಸ್ಲೈಸ್ ಇಲ್ಲದಿದ್ದರೆ ಅದರ ಬದಲು ನೀವು ಗ್ರೇಟೆಡ್ ಚೀಸ್ ಕೂಡ ಸೇರಿಸ್ಬೋದು. ಚೀಸ್ ಹಾಕಿ, ಯಾಕೆಂದರೆ ಮಕ್ಕಳಿಗೆ ಚೀಸೆಲ್ಲ ತುಂಬ ಇಷ್ಟ ಅಲ್ಲ, ಅದಕ್ಕೋಸ್ಕರ ನೀವು ಚೀಸನ್ನು ಆ್ಯಡ್ ಮಾಡಿ ಪಾಸ್ತಾಗೆ. ನೆಕ್ಸ್ಟ್ ಈಗ ಎಲ್ಲ ಸ್ವಲ್ಪ ತಿಕ್ಕಾದ ಮೇಲೆ ನಾವು ನೀರೆಲ್ಲ ಹೋಗ್ಲಿಕ್ಕೆ ಇಟ್ಟಿದ್ದೀವಲ್ಲ ಪಾಸ್ತಾ, ಅದನ್ನು ನಾವು ಇದಕ್ಕೆ ಸೇರಿಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ಕೂಡ ಹೈ ಫ್ಲೇಮಲ್ಲೇ ಇರಲಿ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. 5 ನಿಮಿಷ ನಾನು ಇದು ದಮ್ ಬರಲಿಕ್ಕೆ ಇಡ್ತಾ ಇದ್ದೇನೆ. ನಿಮಗೆ ನೋಡಲಿಕ್ಕೆ ಅದು ನೀರು ಥರ ಕಾಣ್ಬೋದು. 5 ಮಿನಿಟ್ಸ್ ನಾವು ದಮ್ಮಿಗೆ ಇಡ್ತೀವಲ್ಲ ಆವಾಗ ಪರ್ಫೆಕ್ಟಾಗಿ ಬರ್ತದೆ. ಈಗ 5 ನಿಮಿಷ ದಮ್ಮಿಗೆಲ್ಲ ಬಂದು ರೆಡಿಯಾಗಿದೆ ಪಾಸ್ತಾ. ನೋಡಿ, ನಾನು ನಿಮಗೆ ಮಿಕ್ಸ್ ಮಾಡ್ತಾ ತೋರಿಸ್ತಾ ಇದ್ದೇನೆ. ಟಿಫಿನ್ಗೆಲ್ಲ ಕೊಡೋದಾದರೆ ಇಷ್ಟು ಥಿಕ್ನೆಸ್ಸಲ್ಲಿ ಸಾಕು. ನೀವು ಮನೆಯಲ್ಲೇ ಬಿಸಿ ಬಿಸಿ ತಿನ್ನೋದಾದರೆ ಸ್ವಲ್ಪ ಇನ್ನೂ ಕೂಡ ಹಾಲು ಮತ್ತು ಮೈದಾ ಹಿಟ್ಟು ಸೇರಿಸಿಬಿಟ್ಟು ಕ್ರೀಮಿ ಥರ ಮಾಡಿ, ಆವಾಗ ಕೂಡ ತುಂಬ ಟೇಸ್ಟಿಯಾಗಿ ಬರ್ತದೆ. ಒಳ್ಳೆ ಕೆಫೆ ಸ್ಟೈಲಲ್ಲೇ ಮಾಡಿ ತೋರಿಸಿದ್ದೇನೆ ಫ್ರೆಂಡ್ಸ್.
ಈಗ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ. ನಿಮಗೆ ಸರ್ವ್ ಮಾಡುವಾಗ ಗೊತ್ತಾಗ್ಬೋದು ಎಷ್ಟು ಕ್ರೀಮಿಯಾಗಿ ಉಂಟು, ಹೇಗೆ ಪರ್ಫೆಕ್ಟಾಗಿ ಬಂದಿದೆ ಅಂತ. ಮಕ್ಕಳು ಹೇಗೆ ತಿಂತಾರಂತ ಹೇಳಲಿಕ್ಕೆ ಆಗೋದಿಲ್ಲ, ಅವರ ಫೇವ್ರೆಟ್, ಅಷ್ಟು ಇಷ್ಟ ಅವರಿಗೆ ಈ ಪಾಸ್ತಾ ಅಂದರೆ. ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ. ಅವರಿಗೆ ನಾನು ಇವತ್ತು ಬೆಳಗ್ಗೆ ಉಂಟಲ್ಲ ಟಿಫಿನ್ಗೆ ಇದೇ ಪಾಸ್ತಾ ರೆಸಿಪಿನ ಮಾಡಿಕೊಟ್ಟಿದ್ದು, ಟಿಫಿನ್ಗೂ ಕೂಡ. ಓಕೆ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್.